ವಿಜಯ್ ರಾಘವೇಂದ್ರ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್, ಹೊಸಬ್ರ ಜೊತೆ ಸಿನಿಮಾ ಮಾಡೋದಕ್ಕೆ ಮುಂದೆ ಬಂದು ಅವಕಾಶಗಳನ್ನ ಕೊಡೋ ಅವರ ನಿರ್ಧಾರಗಳನ್ನ ನೋಡಿದಾಗ ಎಷ್ಟೇ ಓಪನ್ ಅಪ್ ಆಗಿದ್ರು ಇವ್ರಿಗೆ ಮಾತ್ರ ಯಾವುದು ವರ್ಕೌಟ್ ಆಗ್ತಿಲ್ಲ. ಅಟ್ಲೀಸ್ಟ್ ಇನ್ಮುಂದಾದ್ರೂ ದೊಡ್ಡವ್ರ ಜೊತೆ ಕೊಲ್ಯಾಬ್ ಆಗಿ ಸೇಫ್ ಸಿನಿಮಾಗಳನ್ನ ಕೊಡ್ಲಿ ಅಂತ ಅನ್ಕೋತಿರ್ತೀನಿ. ಆದ್ರೆ ಈ ರೀತಿ ಪ್ರಯತ್ನಗಳನ್ನ ನೋಡಿದಾಗ ಇಂಥ ಒಂದು ತಂಡ ಸಿಕ್ಕಾಗ ತಗೊಂಡಿರೋ ನಿರ್ಧಾರನ ಖಂಡಿತವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಕೇಸ್ ಆಫ್ ಕೊಂಡಾಣ ಇದು ದೇವಿ ಪ್ರಸಾದ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಬೆಂಗಳೂರು ಹೊರವಲಯದಲ್ಲಿ ಸೀಕ್ವೆನ್ಷಿಯಲ್ ಆಗಿ ಒಂದಷ್ಟು ಕೊಲೆಗಳು ನಡೀತಾ ಇರುತ್ತವೆ. ಅಂಡ್ ಅದೇ ಟೈಮಲ್ಲಿ ಕಥಾನಾಯಕ ವಿಲ್ಸನ್ SI ಆಗಿ ಡ್ಯೂಟಿಗೆ ಜಾಯಿನ್ ಆಗ್ತಾನೆ. ಇನ್ನ ಆ ಕೇಸ್ ಹಿಂದೆ ಬಿದ್ದಂತ ಆಫೀಸರ್ ಲಕ್ಷ್ಮಿ ಭಾಗಶಃ ಕೆಲಸನ ಮುಗಿಸಿ ಕಿಲ್ಲರ್ನ ಹಿಡಿದಿರ್ತಾಳೆ. ಬಟ್ ಅಷ್ಟರಲ್ಲೇ ಅಲ್ಲಿ ನಡೆಯುವಂತ ಒಂದು ಘಟನೆ ಇಡೀ ಇನ್ವೆಸ್ಟಿಗೇಷನ್ ದಿಕ್ಕನ್ನೇ ಬದಲಿಸಿ ಹೊಸ ಕೇಸ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಅದು ಏನು, ಇಲ್ಲಿ ಆ ಕೇಸ್ ಯಾರಿಗೆ ಯಾತಕ್ಕಾಗಿ ಪರ್ಸನಲ್ ಆಯ್ತು ಅಂಡ್ ಕೊನೆಗೆ ಇದರ ಕನ್ಕ್ಲೂಷನ್ ಎಲ್ಲಿಗೆ ಬಂದು ನಿಲ್ತು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೆ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಗಂಟೆನೂ ಬಾರಿಸ್ಬಿಡಿ, ಆಗಾಗ ಸಿಗ್ತಾ ಇರೋಣ. ಅಂಡ್ ವಿಡಿಯೋ ಇಷ್ಟ ಆದ್ರೆ ನಾನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಒಂದು ಲೈಕ್ ಅನ್ನ ಮಾತ್ರ ಮಾಡ್ತೀರಾ ಅಲ್ವಾ. ಫಿಲ್ಮ್ ಅಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇಲ್ಲಿನ ಸ್ಟೋರಿ. ನಾರ್ಮಲ್ ಆಗಿ ಕ್ರೈಮ್ ಥ್ರಿಲ್ಲರ್ ಜಾನ್ರಾ ಅಂದ್ರೆ ಅಲ್ಲಿ ಇಂಟೆನ್ಸಿಟಿ ತುಂಬಿರೋ ಒಳ್ಳೆ ಕಥೆ, ಆ ಕಥೆಗೆ ಟ್ವಿಸ್ಟ್, ಟರ್ನ್ ಅಂತ ಕ್ಲಿಫ್ ಹ್ಯಾಂಗರ್ಗಳು ಇವೆಲ್ಲ ಸೇರಿ ಪ್ಲಾಟ್ ಇನ್ನಷ್ಟು ಡೀಪ್ ಆಗ್ತಾ ಹೋಗ್ತಿರುತ್ತೆ. ಆದ್ರೆ ಈ ಕಥೆಲಿ ಕ್ಲಿಫ್ ಹ್ಯಾಂಗರ್ಗಳ ಮೇಲೆ ಅಷ್ಟು ವರ್ಕ್ ಮಾಡೋದಕ್ಕೆ ಹೋಗೇ ಇಲ್ಲ. ಅದರ ಬದಲಾಗಿ ಬರೋಂತ ಸನ್ನಿವೇಶಗಳನ್ನ, ಅಲ್ಲಾಗೋ ಇವೆಂಟ್ ಗಳನ್ನ ಹೆವಿ ಇಂಟೆನ್ಸ್ ಆಗಿ ಟ್ರೀಟ್ ಮಾಡ್ತಾ ಹೋಗಿದ್ದಾರೆ. ಅಂಡ್ ಅದರ ಎಫೆಕ್ಟ್ ಹೇಗಿದೆ ಅಂದ್ರೆ ನಾರ್ಮಲ್ ಥ್ರಿಲ್ಲರ್ ಗಳಲ್ಲಿ ಇದ್ಯಾಕ್ ಹೀಗಾಯ್ತು, ಇದನ್ ಯಾರು ಮಾಡಿರ್ಬೋದು, ಇಲ್ಲಿ ಇಷ್ಟು ಕ್ಲೂ ಇದೆ ಸೊ ಹೀಗಾಗಿರ್ಬೋದಾ ಅಂತ ಯೋಚನೆ ಮಾಡ್ತಿರ್ತೀವಿ. ಬಟ್ ಈ ಕಥೆಲಿ ಅದು ಟೋಟಲಿ ರಿವರ್ಸ್. ಅಂದ್ರೆ ಇಲ್ಲಿ ಎಲ್ಲದೂ ನಮ್ಮ ಮುಂದೆನೆ ಇರುತ್ತೆ. ಯಾರೇನ್ ಮಾಡಿದರೆ, ಎಲ್ಲಿ ಏನಾಗಿದೆ ಅದು ಕೂಡ ಗೊತ್ತಿರತ್ತೆ. ಜಸ್ಟ್ ಕಳ್ಳ ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕು ಅಷ್ಟೇ. ಅಂಡ್ ಅಷ್ಟೇ ಅನ್ನೋದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದಾರೆ ದೇವಿ ಪ್ರಸಾದ್ ಶೆಟ್ಟಿ ಅವರು. ಸೊ ಅವರಿಗೆ ಒಂದು ಅಪ್ರಿಸಿಯೇಷನ್ ಹೋಗ್ಲೇಬೇಕು. ಬಿಕಾಸ್ ಈ ತರ ನರೇಟಿವ್ ನ ಸೆಟಪ್ ಮಾಡೋದು ಸುಲಭದ ಕೆಲಸ ಅಲ್ವೇ ಅಲ್ಲ. ನರೇಟಿವ್ ಆಯ್ತು, ಇನ್ನ ಎಕ್ಸಿಕ್ಯೂಷನ್ ಕಡೆ ಬಂದ್ರೆ ಫಸ್ಟ್ ಹಾಫ್ ಅಲ್ಲಿ 2 ಕಥೆಗಳು ಪ್ಯಾರಲಲ್ ಆಗಿ ಓಡ್ತಿರತ್ತೆ. ಒಂದು ಸೀರಿಯಲ್ ಕಿಲ್ಲಿಂಗ್, ಇನ್ನೊಂದು ಪಾನಿಪುರಿ. ಇವೆರಡನ್ನ ಒನ್ ಆಫ್ಟರ್ ದಿ ಅದರ್ ಮಿಕ್ಸ್ ಅಪ್ ಮಾಡ್ದೇನೆ, ಇಂಟರ್ಲಿಂಕ್ ಆಗಿದ್ರು ಎಲ್ಲೂ ಕಲ್ಸಿ ಗುಡ್ಡೆ ಹಾಕ್ದೇನೆ ತುಂಬಾ ನೀಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸ್ಪೆಷಲಿ ಇಂಟರ್ವಲ್ ಬಂದಾಗ ಆ ಪ್ಯಾರಲಲ್ಸ್ ಎಲ್ಲ ಒಟ್ಟಿಗೆ ಬಂದು ನಿಂತ್ಕೊಳ್ತಾವಲ್ಲ, ದಟ್ ವಾಸ್ ಬ್ರಿಲಿಯಂಟ್. ಸ್ಪಾಯ್ಲ್ ಮಾಡೋದಕ್ ಹೋಗಲ್ಲ, ಬಟ್ ಆಗಿರೋ 3 ಸಾವುಗಳು, ಅದರಲ್ಲೊಂದು ಅಸಹಾಯಕತೆ, ಇನ್ನೊಂದು ಕರ್ತವ್ಯ ಅಂಡ್ ಮತ್ತೊಂದು ಆಕಸ್ಮಿಕ, ಲೈಕ್ ಎಕ್ಸಲೆಂಟ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಇನ್ನು ಇದರ ಎಸ್ಟಾಬ್ಲಿಷ್ಮೆಂಟ್ಸ್, ಒಂದು ಕಡೆ ಪಾತ್ರಗಳು, ಅವರಿಗಿರೋ ಕ್ಯಾರೆಕ್ಟರ್ ಆರ್ಕ್, ಲಿಮಿಟೇಷನ್ಸ್, ಇದನ್ನೆಲ್ಲ ಹಂತ ಹಂತವಾಗಿ ಆಲ್ಮೋಸ್ಟ್ ಮೊದಲ ಅರ್ಧದಲ್ಲೇ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ಸ್ಟೋರಿ ವೈಸ್ ಇಲ್ಲಿ ಆ ಸರಣಿ ಕೊಲೆಗಳೇನಿದೆ ಅದು ಈ ಕಥೆಗೆ ಒಳ್ಳೆ ಫೌಂಡೇಶನ್ ಹಾಕೊಟ್ಟಿದೆ. ಬಿಕಾಸ್ ಅದರಿಂದನೇ ಎಷ್ಟೋ ವಿಷಯಗಳು ಡಿಫೈನ್ ಆಗಿದ್ದು. ಅದರ ಜೊತೆಗೆ ಕ್ಯಾರೆಕ್ಟರ್ಸ್ ಗ್ರೋ ಆಗ್ತಾ ಇಲ್ಲಿ ಹುಟ್ಕೊಳ್ಳೋ ಪಾಯಿಂಟ್ ಆಫ್ ವ್ಯೂನ ಹೆಚ್ಚು ವಿವರಣೆ ಇಲ್ಲದೆ ಬರೀ ಆಕ್ಷನ್ಸ್ ಇಂದ ತಲುಪಿಸಿದ್ದು, ಹಾಗೆ ಕೆಲವು ಹಾರ್ಡ್ ಹಿಟ್ಟಿಂಗ್ ಸನ್ನಿವೇಶಗಳು ಸಿನಿಮಾಗೆ ಒಳ್ಳೆ ವ್ಯಾಲ್ಯೂನ ಆಡ್ ಮಾಡಿದೆ. ಇನ್ನ ಎಸ್ಟಾಬ್ಲಿಷ್ ಆಗಿರೋ ವಿಷಯಗಳನ್ನ ಸುಮ್ನೆ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗಿಲ್ಲ, ಅದಕ್ಕೆ ಫ್ಲಕ್ಚುಯೇಷನ್ಸ್ ಇದೆ, ಒಂದಷ್ಟು ಕಡೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂಡ್ ಕೊನೆಗೆ ಅವೆಲ್ಲದಕ್ಕೂ ಕೂಡ ಒಳ್ಳೆ ಪೇ ಆಫ್ ಇದೆ. ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ 2 ಮಾತಿಲ್ಲ. ಬಿಕಾಸ್ ಕಮರ್ಷಿಯಲ್ ಆಗಿ ಯಾವುದನ್ನು ಪ್ಲಾನ್ ಮಾಡದೆ, ಕಥೆನ ಬಿಟ್ಟು, ಪಾತ್ರಗಳ ಎನ್ವೈರನ್ಮೆಂಟ್ ಅನ್ನ ದಾಟಿ ಒಂದೇ ಒಂದು ಅನ್ನೆಸೆಸರಿ ಸೀಕ್ವೆನ್ಸಸ್ ಇಲ್ಲ, ಅಷ್ಟು ಟೈಟ್ ಆಗಿ ಸ್ಕ್ರಿಪ್ಟ್ ಬರ್ಕೊಂಡಿದ್ದಾರೆ. ಇಷ್ಟ ಆಯ್ತು. ಹಾಗೆ ಪರ್ಫಾರ್ಮೆನ್ಸ್ ವಿಷಯದಲ್ಲೂ ಅಷ್ಟೇ, ಆ ಪಾತ್ರಕ್ಕಿರೋ ವ್ಯಕ್ತಿತ್ವ, ಉದ್ದೇಶ ಎಲ್ಲದೂ ಅವ್ರು ಮಾಡೋ ಕೆಲಸದಲ್ಲೇ ಕಾಣಿಸ್ತಿತ್ತು. ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋದ್ರೆ ಅಗೇನ್ ಸ್ಪಾಯ್ಲ್ ಆಗ್ಬಿಡತ್ತೆ. ಬಟ್ ಆ ಪಾನಿಪುರಿ ಫ್ಯಾಮಿಲಿ ಇತ್ತಲ್ಲ, ಅವರಿಬ್ರು ನಮ್ಮ ಪೊಲೀಸರಿಗೆ ಒಂದೊಂದು ಲೈನ್ ಹೇಳ್ತಾರೆ, ಹಾರ್ಡ್ ಹಿಟ್ಟಿಂಗ್. ಇವುಗಳ ಹೊರತಾಗಿ BGM ಎಲ್ಲೂ ಡಾಮಿನೇಟ್ ಮಾಡ್ಲಿಲ್ಲ, ವಿಚ್ ವಾಸ್ ಗುಡ್. ಗಡಿಯಾರ ಟಿಕ್ ಟಿಕ್ ಅಂತ ಇತ್ತು, ಬಟ್ ಇಂಪಾರ್ಟೆನ್ಸ್ ಇರ್ಲಿಲ್ಲ. ಸ್ಟಿಲ್ ಅದನ್ನ ರೆಕಗ್ನೈಸ್ ಮಾಡೋ ತರ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಇಡೀ ಸಿನಿಮಾನ. ಆಲ್ಸೋ ಕೊಂಡಾಣದಲ್ಲಿ ನಡೆಯೋ ಫೈರ್ ಇನ್ಸಿಡೆಂಟ್ ಏನಿದೆ ಅದು ವಿಜುವಲಿ ತುಂಬಾನೇ ಚೆನ್ನಾಗಿತ್ತು. ಇನ್ನ ಸಿನಿಮಾದಲ್ಲಿ ನನಗೆ ಆಲ್ಮೋಸ್ಟ್ ಯಾವುದೇ ತರ ಮೇಜರ್ ನೆಗೆಟಿವ್ಸ್ ಕಾಣಲಿಲ್ಲ. ಇನ್ಫ್ಯಾಕ್ಟ್ ಈ ತರದ ಸ್ಕ್ರಿಪ್ಟ್, ಥಾಟ್ ಪ್ರೊಸೆಸ್ ಅದನ್ನ ನೋಡಿನೇ ಖುಷಿ ಆಯ್ತು. ಬಟ್ ಸ್ಟಿಲ್ 2 ಕಡೆ ಸಿನಿಮಾ ಇನ್ನೂ ಬೆಟರ್ ಆಗ್ಬೋದಾಗಿತ್ತು. ಲಾಜಿಕಲ್ ಆಗಿ ಮಿಸ್ಟೇಕ್ಸ್ ಇದ್ದೇ ಇದೆ, ಅದನ್ನ ಮಾತಾಡೋದಕ್ಕೆ ಹೋದ್ರೆ ಸ್ಟೋರಿನೇ ಲೀಕ್ ಮಾಡ್ಬೇಕಾಗತ್ತೆ. ಸೊ ಅದರ ಹೊರತಾಗಿ ಒಂದು ಪ್ರೀ ಇಂಟರ್ವಲ್ ಸೀಕ್ವೆನ್ಸ್, ಅಲ್ಲಿ ಆ ಮೊದಲು ತೋರಿಸಿದಂತ ಕೇಸ್ಗೆ ಪ್ರಾಪರ್ ಕ್ಲೋಸರ್ ಅಂತ ಕೊಡ್ಲಿಲ್ಲ. ಅಂಡ್ ಓವರ್ ಆಲ್ ಆಗಿ ನೋಡಿದ್ರೆ ಅದು ಬರೀ ಲೇಯರ್ ಆಗೋಯ್ತು ಇನ್ನೊಂದು ಮುಖ್ಯ ಘಟನೆಗೆ. ಇನ್ನ ಎರಡನೇದಾಗಿ ಇಲ್ಲಿ ಮತ್ತಷ್ಟು ಕಾನ್ವರ್ಸೇಷನ್ಸ್ ಬೇಕಾಗಿತ್ತು. ಸ್ಪೆಷಲಿ ಭಾವನಾ ಅವರು ಕ್ರೈಮ್ ಸೀನ್ ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಹೋದಾಗ, ಹಾಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲಾ ಪಾತ್ರಗಳು ಒಟ್ಟಿಗೆ ಬಂದಾಗ. ಬಿಕಾಸ್ ನಿಲುವುಗಳು ಮತ್ತೆ ನಿರ್ಧಾರಗಳನ್ನ ತಿಳಿಸಿದ್ರೆ ಮಾತ್ರ ಸಿನಿಮಾಗೆ ಒಂದು ಪರಿಪೂರ್ಣತೆ ಅನ್ನೋದು ಪರ್ಸನಲಿ ನನ್ನ ಒಪಿನಿಯನ್. ಬಟ್ ಅದನ್ನ ಬಿಟ್ಟು ಇಲ್ಲಿ ಬೇರೆ ಯಾವುದೇ ತರ ನೆಗೆಟಿವ್ಸ್ ಇರ್ಲಿಲ್ಲ. ಸೊ ಟೋಟಲ್ ಆಗಿ ಹೇಳೋದಾದ್ರೆ ಇದು ಸಿಕ್ಕಾಪಟ್ಟೆ ಒಳ್ಳೆ ಥ್ರಿಲ್ಲರ್, ಡಿಫ್ರೆಂಟ್ ಆಗಿದೆ. ಅಂಡ್ ಸಿನಿಮಾದ ಟೆಂಪ್ಲೇಟ್ ಕೂಡ ವಿಭಿನ್ನವಾಗಿರೋದ್ರಿಂದ ಅದು ನಮಗೆ ಹೊಸ ತರದ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಹೋಗಿ ನೋಡಿ, ಎಲ್ಲೂ ಬೋರ್ ಆಗೋದಿಲ್ಲ. ಅಂಡ್ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರಿಗಂತೂ ನಾನಿದನ್ನ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ.
ಇನ್ನ ನೀವು ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತೋ ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.